ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಫೋಟೋಗ್ರಾಫರ್ಸ್ಗೆ ಪುರಾತತ್ವ ಇಲಾಖೆಯಿಂದ ಗುಡ್ ನ್ಯೂಸ್. ಹಂಪಿಯಲ್ಲಿ ನಿಮ್ಮ ಕ್ಯಾಮೆರಾಗಳಿಗಿಲ್ಲ ಎಂಟ್ರಿ ಫೀ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಬೆಂಗಳೂರಿನ ಆತ್ಮ, ಜನಮನ್ನಣೆ ಪಡೆದ ಸ್ಪೇನ್ ಕಲಾವಿದನ ಕುಂಚದಲ್ಲರಳಿದ ಕಲಾಕೃತಿ. ಬಂಪರ್ ಆಫರ್ ಘೋಷಿಸಿರುವ ಅಡಿಗಾಸ್ ಯಾತ್ರಾ, ನಿಮ್ಮ ವಿದೇಶ ಪ್ರವಾಸಕ್ಕೆ ಇಲ್ಲಿದೆ ಸೂಪರ್ ಡಿಸ್ಕೌಂಟ್. ವಿಶ್ವ ದಾಖಲೆ ನಿರ್ಮಿಸಲು ಅಂಡಮಾನ್ ಸಜ್ಜು, ಸ್ವರಾಜ್ ದ್ವೀಪದ ನೀರಿನಲ್ಲಿ ರಾರಾಜಿಸಲಿರುವ ತ್ರಿವರ್ಣ ಧ್ವಜ. ಟೂರಿಸ್ಟ್ ಫೋಟೋಗ್ರಾಫರ್ಸ್ಗೆ ಭಾರತದ ಪುರಾತತ್ವ ಇಲಾಖೆ ಒಂದು ಗುಡ್ ನ್ಯೂಸ್ ನೀಡಿದೆ. ವಿಶ್ವ ಪಾರಂಪರಿಕ ತಾಣ ಹಂಪಿಯ ವಿವಿಧ ತಾಣಗಳಲ್ಲಿ ಕ್ಯಾಮೆರಾ ಬಳಕೆಗೆ ನಿರ್ದಿಷ್ಟ ಶುಲ್ಕ ನಿಗದಿಪಡಿಸಿದ್ದು ಅದನ್ನು ರದ್ದುಗೊಳಿಸಲಾಗಿದೆ. ಈ ಕುರಿತು ಅಧಿಕೃತವಾಗಿ ಮಾಹಿತಿ ನೀಡಿರುವ ಕೇಂದ್ರ ಸಾಂಸ್ಕೃತಿಕ ಸಚಿವಾಲಯ ಮತ್ತು ಪುರಾತತ್ವ ಇಲಾಖೆ, ಪ್ರವಾಸಿಗರು ಮತ್ತು ಛಾಯಾಗ್ರಾಹಕರು ಇನ್ನು ಮುಂದೆ ಯಾವುದೇ ಕ್ಯಾಮೆರಾಗಳನ್ನು ಬಳಸಿ ಫೋಟೋಗ್ರಫಿಯನ್ನ ಮಾಡಬಹುದು ಎಂದು ತಿಳಿಸಿದೆ. ಅಧಿಕಾರಿಗಳ ಅಭಿಪ್ರಾಯದ ಮೇರೆಗೆ ಕೇಂದ್ರ ಸಚಿವಾಲಯ ಶುಲ್ಕ ಸಂಗ್ರಹವನ್ನ ಕೈಬಿಡಲು ನಿರ್ಧರಿಸಿದೆ. ಇದರಿಂದಾಗಿ ಹಂಪಿಯ ಪ್ರವಾಸೋದ್ಯಮ ಚಿತ್ರಗಳು ಸಾಮಾಜಿಕ ಜಾಲತಾಣದಲ್ಲಿ ಮತ್ತಷ್ಟು ಹೆಚ್ಚಲಿದ್ದು ಪಾರಂಪರಿಕ ತಾಣದ ಹಿರಿಮೆ ಹೆಚ್ಚಲಿದೆ ಎಂದು ಎಎಸ್ಐ ಅಧಿಕಾರಿಗಳು ತಿಳಿಸಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈಗ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ಬೆಂಗಳೂರಿನ ಆತ್ಮ ಹೆಸರಿನ ಸುಂದರ ಬೃಹತ್ ಶಿಲ್ಪವೊಂದು ಲೋಕಾರ್ಪಣೆಗೊಂಡಿದೆ. ಸ್ಪೇನ್ನ ಖ್ಯಾತ ಕಲಾಕಾರ ಜೌಮೆ ಪ್ಲೇನ್ಸಾ ಅವರ ಕಲ್ಪನೆಯಲ್ಲಿ ಮೂಡಿಬಂದಿರುವ ಈ ಶಿಲ್ಪ ಈಗ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ವಿಮಾನ ನಿಲ್ದಾಣದ ಟರ್ಮಿನಲ್ 2ರ ಮುಂಭಾಗದಲ್ಲಿ ಇರಿಸಲಾಗಿರುವ ಈ ಸುಂದರ ಶಿಲ್ಪಕ್ಕೆ ಪ್ರಯಾಣಿಕರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಬಯೋಕಾನ್ ಫೌಂಡೇಶನ್ ಸಹಯೋಗದಲ್ಲಿ ಈ ವಿಭಿನ್ನ ಕಲಾಕೃತಿ ನಿರ್ಮಿಸಲಾಗಿದ್ದು, ವಿಭಿನ್ನ ಸಂಸ್ಕೃತಿಗಳು, ನಾವೀನ್ಯತೆ ಹಾಗೂ ಸೃಜನಶೀಲತೆಯ ಪ್ರತಿಬಿಂಬ ಈ ಕಲಾಕೃತಿ ಎನ್ನಲಾಗಿದೆ. ಈ ಕುರಿತು ಮಾತನಾಡಿರುವ ಬಯೋಕಾನ್ ಗ್ರೂಪ್ ಅಧ್ಯಕ್ಷೆ ಕಿರಣ್ ಮಜುಂದಾರ್ ಶಾ, ನಗರವೊಂದರ ಅಭಿವೃದ್ಧಿ ಎಂದರೆ ಕೇವಲ ಮೂಲ ಸೌಕರ್ಯಗಳಲ್ಲಿನ ಹೂಡಿಕೆ ಮಾತ್ರವಲ್ಲ, ಕಲೆ ಮತ್ತು ಸಂಸ್ಕೃತಿಯಲ್ಲಿನ ಹೂಡಿಕೆಯೂ ಹೌದು. ಲಕ್ಷಾಂತರ ಪ್ರಯಾಣಿಕರಿಗೆ ಈ ಬೆಂಗಳೂರಿನ ಆತ್ಮ ಶಿಲ್ಪವು ಮರೆಯಲಾಗದ ನೆನಪಾಗಲಿದೆ ಎಂದು ತಿಳಿಸಿದ್ದಾರೆ. ಮಧ್ಯ ಏಷ್ಯಾದ ಅತ್ಯಂತ ನಿಗೂಢ ಮತ್ತು ಕುತೂಹಲಕಾರಿ ದೇಶಗಳಲ್ಲಿ ತುರ್ಕಮೆನಿಸ್ತಾನ್ ಒಂದು. ಇಲ್ಲಿನ ಕಾರಕುಂ ಮರುಭೂಮಿಯಲ್ಲಿ ದರ್ವಾಜಾ ಗ್ಯಾಸ್ ಕ್ರೇಟರ್ ಎಂಬ ವಿಶಿಷ್ಟ ತಾಣವಿದೆ. 1971ರಲ್ಲಿ ಸೋವಿಯತ್ ವಿಜ್ಞಾನಿಗಳು ಇಲ್ಲಿ ಅನಿಲಕ್ಕಾಗಿ ಕೊರೆಯುವಾಗ ಭೂಮಿ ಕುಸಿದು ದೊಡ್ಡ ಹೊಂಡ ನಿರ್ಮಾಣವಾಯಿತು. ಅದರಿಂದ ಹೊರಬರುತ್ತಿದ್ದ ವಿಷಾನಿಲವನ್ನು ತಡೆಯಲು ಬೆಂಕಿ ಹಚ್ಚಲಾಯಿತು. ಅಂದಿನಿಂದ ಇಂದಿನವರೆಗೆ ಅಂದರೆ ಕಳೆದ 50 ವರ್ಷಗಳಿಂದ ಆ ಬೆಂಕಿ ನಿರಂತರವಾಗಿ ಉರಿಯುತ್ತಲೇ ಇದೆ. ದೇಶದ ರಾಜಧಾನಿ ವಿಶ್ವದಲ್ಲೇ ಅತಿ ಹೆಚ್ಚು ಬಿಳಿ ಅಮೃತಶಿಲೆಯ ಕಟ್ಟಡಗಳನ್ನು ಹೊಂದಿರುವ ನಗರ ಎಂಬ ಗಿನ್ನೆಸ್ ದಾಖಲೆ ಬರೆದಿದೆ. ಇಲ್ಲಿನ ರಸ್ತೆಗಳು, ಕಟ್ಟಡಗಳು ಎಲ್ಲವೂ ಬಿಳಿ ಬಣ್ಣದಲ್ಲಿ ಹೊಳೆಯುತ್ತಿರುತ್ತವೆ. ಇದು ನಗರಕ್ಕೆ ಒಂದು ವಿಭಿನ್ನ ಮೆರುಗನ್ನು ನೀಡುತ್ತದೆ. ಈ ದೇಶವು ತನ್ನ ವಿಶಿಷ್ಟ ನಿಯಮಗಳಿಗೆ ಹೆಸರುವಾಸಿ. ಉದಾಹರಣೆಗೆ, ರಾಜಧಾನಿಯಲ್ಲಿ ಕೇವಲ ಬಿಳಿ ಬಣ್ಣದ ಕಾರುಗಳನ್ನು ಮಾತ್ರ ಓಡಿಸಲು ಅವಕಾಶವಿದೆ. ಕಪ್ಪು ಕಾರುಗಳನ್ನು ನಿಷೇಧಿಸಲಾಗಿದೆ. ಅಲ್ಲದೆ ಇಂಟರ್ನೆಟ್ ಮತ್ತು ಪ್ರವಾಸೋದ್ಯಮದ ಮೇಲೆ ಇಲ್ಲಿ ಕಠಿಣ ನಿರ್ಬಂಧಗಳಿವೆ. ಹಾಗಾಗಿ ಇದು ವಿಶ್ವದ ಅತ್ಯಂತ ಕಡಿಮೆ ಪ್ರವಾಸಿಗರು ಭೇಟಿ ನೀಡುವ ದೇಶಗಳಲ್ಲಿ ಒಂದಾಗಿದೆ. ರಾಜಧಾನಿಯ ಹೆಸರೇನು? ನೀವೇನಾದರೂ ವಿದೇಶ ಪ್ರವಾಸಕ್ಕೆ ಪ್ಲಾನ್ ಮಾಡ್ತಿದ್ದೀರಾ? ಹಾಗಿದ್ರೆ ನಿಮಗಾಗಿ ಒಂದು ಗುಡ್ ನ್ಯೂಸ್ ಇಲ್ಲಿದೆ. ಪ್ರಖ್ಯಾತ ಟೂರ್ ಆಪರೇಟರ್ ಅಡಿಗಾಸ್ ಯಾತ್ರಾ ನಿಮ್ಮ ಪ್ರವಾಸಕ್ಕೆ ಬಂಪರ್ ಆಫರ್ ನೀಡ್ತಾ ಇದೆ. ಎಲ್ಲ ವಿದೇಶಿ ಪ್ರವಾಸದ ಪ್ಯಾಕೇಜ್ಗಳ ಮೇಲೆ ವಿಶೇಷ ರಿಯಾಯಿತಿ ನೀಡಲಾಗುತ್ತಿದೆ ಎಂದು ಅಡಿಗಾಸ್ ಯಾತ್ರಾ ಸಂಸ್ಥೆ ತಿಳಿಸಿದೆ. ನಮ್ಮ ಗ್ಯಾರಂಟಿ ಯೋಜನೆಯಡಿಯಲ್ಲಿ ಪ್ರವಾಸಿಗರು ತಮ್ಮ ವಿದೇಶಿ ಪ್ರವಾಸಗಳಿಗೆ 20,000 ರೂಪಾಯಿವರೆಗಿನ ಡಿಸ್ಕೌಂಟ್ ಪಡೆಯಬಹುದಾಗಿದೆ. ಹಲವು ಕಾರಣಗಳಿಂದ ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ದುಬಾರಿಯಾಗಿದೆ. ಹೀಗಿದ್ದರೂ ಪ್ರವಾಸಕ್ಕೆ ಯಾವುದೇ ತೊಂದರೆಯಾಗಬಾರದು ಎಂಬ ಕಾರಣಕ್ಕೆ ಅಡಿಗಾಸ್ ಯಾತ್ರೆ ವಿಶೇಷ ಡಿಸ್ಕೌಂಟ್ ಆಫರ್ ಅನ್ನು ನೀಡುತ್ತಿದೆ ಎಂದು ಸಂಸ್ಥಾಪಕರಾದ ನಾಗರಾಜ್ ಅಡಿಗ ತಿಳಿಸಿದ್ದಾರೆ. ಇನ್ನೇಕೆ ತಡ, ನಿಮ್ಮ ವಿದೇಶ ಪ್ರವಾಸಕ್ಕೆ ಅಡಿಗಾಸ್ ಯಾತ್ರಾ ಆಗಲಿದೆ ದಿ ಪರ್ಫೆಕ್ಟ್ ಪಾರ್ಟ್ನರ್. ಹೆಚ್ಚಿನ ಮಾಹಿತಿಗಾಗಿ www.adigasyatra.com ವಿಸಿಟ್ ಮಾಡಿ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಜಾಗತಿಕ ಡೈವಿಂಗ್ ತಾಣವಾಗಿ ಅಭಿವೃದ್ಧಿಪಡಿಸಲು ಸರ್ಕಾರ ನಿರ್ಧರಿಸಿದೆ. ಇದರ ಭಾಗವಾಗಿ 2 ಗಿನ್ನಿಸ್ ವಿಶ್ವ ದಾಖಲೆಗಳನ್ನು ನಿರ್ಮಿಸಲು ಅಂಡಮಾನ್ ಮತ್ತು ನಿಕೋಬಾರ್ ಆಡಳಿತ ತಯಾರಿ ನಡೆಸಿದೆ. ಮೇ 2 ಮತ್ತು 3ರಂದು ಅಂಡಮಾನ್ನ ಸ್ವರಾಜ್ ದ್ವೀಪದಲ್ಲಿ
ಡೀಪ್ ಡೈವಿಂಗ್ ಚಟುವಟಿಕೆ ನಡೆಯಲಿದ್ದು 40 ಅಡಿ ಎತ್ತರದ 60 ಅಡಿ ಉದ್ದದ ತ್ರಿವರ್ಣ ಧ್ವಜವನ್ನು ನೀರಿನಲ್ಲಿ ಪ್ರದರ್ಶಿಸಿ ವಿಶ್ವ ದಾಖಲೆ ನಿರ್ಮಿಸಲಾಗುವುದು ಎಂದು ಅಂಡಮಾನ್ ಆಡಳಿತ ತಿಳಿಸಿದೆ. ಇದರ ಮೂಲಕ ಭಾರತದ ಐಲ್ಯಾಂಡ್ ಟೂರಿಸಂನಲ್ಲಿ ಹೊಸ ಅಲೆ ಸೃಷ್ಟಿಸಲು ಸರ್ಕಾರ ಸಜ್ಜಾಗಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, 1000 ದ್ವೀಪಗಳ ನಾಡು ಎಂದು ಯಾವ ದೇಶವನ್ನ ಕರೆಯಲಾಗುತ್ತದೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.